ನನ್ನ ಹೆಸರು ರಾಮಚಂದ್ರ. ಈ ಕಾರು ನಂದೇ. ಕಾರ್ ಒಳಗೆ ನನ್ನ ಹೆಂಡತಿ ಚಿತ್ರ ಕೂತಿದ್ದಾಳೆ. ಅವಳು ನನ್ನನ್ನು ತುಂಬಾ ಪ್ರೀತಿಸ್ತಾಳೆ, ನಾನು ಅವಳನ್ನು ತುಂಬಾ ಪ್ರೀತಿಸ್ತೀನಿ. ಆದ್ರೆ ಒಂದೇ ಏನಂದ್ರೆ, ಮೂಗಿನ ತುದಿ ಮೇಲೆ ಅವಳಿಗೆ ಸಿಟ್ಟು. ಆದ್ರೆ ಒಂದಿನ ಸಹ ನಾನು ಅವಳ ಮೇಲೆ ಕೈ ಮಾಡಿಲ್ಲ, ನಿಮ್ಮ ಮಾಣೆಗೂ. ಆದ್ರೆ ಅವಳ ಬಗ್ಗೆ ನಾನು ಅದನ್ನು ಹೇಳುವಂತಿಲ್ಲ, ನಂಬ್ತೀರಾ? ಆಗಾಗ ನನ್ನ ಮೇಲೆ ಸಿಟ್ಟು ಮಾಡಿ ಅವಳು ತವ್ರ ಮನೆಗೆ ಹೋಗೋದು, ಮರು ದಿವಸ ನಾನು ಹೋಗಿ ಅವಳ ಅಪ್ಪ ಅಮ್ಮನ ಕ್ಷಮೆ ಕೇಳಿ ಅವಳನ್ನ ಮನೆಗೆ ಕರ್ಕೊಂಡು ಬರೋದು ಮಾಮೂಲಾಗ್ಬಿಟ್ಟಿದೆ. ಇದು ಅಂಥದ್ದೇ ಒಂದು ಸಂದರ್ಭ. ಆದ್ರೆ ಇವತ್ತು ನಮ್ಮ ಅತ್ತೆ ಮಾವನವರು ನಮ್ಮ ಜೊತೆ ಬರ್ತಿದ್ದಾರೆ ನಮ್ಮ ಮನೆಗೆ. ಅವರು ಚಿತ್ರಾ ಜೊತೆ ನಾಳೆ ತಿರುಪತಿಗೆ ಹೋಗಲಿದ್ದಾರೆ. ದೇವರೇ ಆ ವೆಂಕಟೇಶ್ವರನ ಕಾಪಾಡಬೇಕು. ಹಲೋ ಅಂಕಲ್, ನಿಮ್ ಜಗಳ ಎಲ್ಲ ಮುಗಿತಾ? ಓ, ನಿಮ್ಮಿಬ್ಬರ ಜಗಳ ಊರಿಗೆಲ್ಲ ಗೊತ್ತಾ? ಯಾಕೆ ಟಿವಿಲಿ ಟೆಲಿಕಾಸ್ಟ್ ಮಾಡಿಸ್ಬಿಡಿ, ಇನ್ನೂ ಚೆನ್ನಾಗಿರುತ್ತೆ. ಚಿತ್ರ, ನಿನ್ ಗಂಡನಿಗೆ ಪಕ್ಕದ ಮನೆ ಮುಟ್ಟಾಳಿನ ಜೊತೆ ಹರಟೆ ಹೊಡೆಯೋಕ್ ಟೈಮ್ ಇದೆ, ಇದನ್ನೆಲ್ಲ ನೋಡ್ಕೊಳ್ಳೋಕ್ ಟೈಮ್ ಇಲ್ವಾ? ನೋಡು ಹೇಗಾಗಿದೆ, ಅರ್ಧಂಪರ್ಧ ಬಡ್ಸು ತಲೆ ಆಗಿದೆ. ನಿನ್ ಪುಣ್ಯ ಪಕ್ಕದ ಮನೆದು ಹುಡುಗಿ ಅಲ್ಲ, ಹುಡುಗಿ ಆಗಿದ್ರೆ ಆ ಬೇಲಿಲೇ ಡೆಲಿವರಿ ಆಗ್ಬಿಟ್ಟಿರೋದು. ಅವನು ಹುಟ್ಟೋ ಮಗುನು ಅವನ್ ಥರಾನೇ ಇರೋದು. ಏನಪ್ಪ ಹಾಗೆಲ್ಲ ಮಾತಾಡ್ತೀಯಾ? ನಿನಗೆ ಗೊತ್ತಿಲ್ಲಮ್ಮ, ಈ ವಯಸ್ಸಿನಲ್ಲಿ ಇಂಥ ಯೋಚನೆಗಳೆಲ್ಲ ಬರೋದು ಸಹಜ. ನೋಡು, ಆ ಬರೋ ಸ್ಟೈಲ್ ನೋಡು, ಚಿಕ್ಕ ಹುಡುಗನಾಗೆ ಜಂಪ್ ಮಾಡಿ ಬರ್ತಾ ಇದ್ದಾನೆ. ನೋಡಮ್ಮ, ನೀನ್ ಮಾತ್ರ ಹುಷಾರಾಗಿರ್ಬೇಕು. ಬೇರೆ ಹುಡುಗಿ ಜೊತೆ ಒಂಟಿಯಾಗಿರೋದಕ್ಕೆ ಬಿಡಬೇಡ, ತುಂಬಾ ರಿಸ್ಕು. ಇನ್ನೊಂದು ಹುಡುಗಿ ಜೊತೆ ಹಾಗೆ ಒಂಟಿಯಾಗಿರಕ್ ಬಿಟ್ಬಿಡ್ತೀನ ನಾನು? ಚಿತ್ರ, ನಿಮ್ಮ ಅಪ್ಪನ ನಕ್ಷತ್ರ. ಅಯ್ಯಯ್ಯೋ, ಇಷ್ಟೊಂದು ಬಟ್ಟೆನಾ? ಇಷ್ಟೊಂದು ಬಟ್ಟೆ ಆಗ್ಬೇಕು? ಬರೀ 2 ದಿವಸ ಅಂತ. ಅಲ್ಲಿರೋ ಭಿಕ್ಷಕರಿಗೆಲ್ಲ ಹಳೆ ಬಟ್ಟೆ ದಾನ ಮಾಡೋಣ ಅಂತ ನಮ್ಮಪ್ಪ ಹೇಳಿದ್ರು. ನನಗೂ ಅದು ಸರಿ ಅನ್ನಿಸ್ತು. ಅನ್ಸುತ್ತೆ ಕಂಡವ್ರದೆಲ್ಲ ದಾನ ಮಾಡೋಕೆ ಆ ಮುದಿಯಂಗೇನಂತೆ, ಎಲ್ಲ ಅವನೇ ತಂದು ಕೊಟ್ಟಂಗೆ. ಅವ್ರ ಮೇಲೆ ಯಾಕ್ರಿ ಕೋಪ ಮಾಡ್ಕೋತೀರಾ? ಈ ಹಳೆ ಬಟ್ಟೆನೆಲ್ಲ ಇಟ್ಕೊಂಡು ನಾನ್ ತಾನೇ ಏನ್ ಮಾಡ್ಲಿ? ನೀನು ಬಡಬಗ್ಗರಿಗೆ ದಾನ ಮಾಡೋ ವಿರುದ್ಧ ನನ್ಗೇನಿಲ್ಲ. ಆ ಐಡಿಯಾ ನಿಂದಾಗಿರ್ಬೇಕಾಗಿತ್ತು, ಆ ಮುದಿ ಬಕ್ರಂದಲ್ಲ. ನೋಡಿ, ನಮ್ಮಪ್ಪನ್ ಹಾಗೆಲ್ಲ ಅನ್ಬೇಡಿ. ಅಪ್ಪ ಹಿಂಗಂದ, ಅಪ್ಪ ಹಂಗಂದ. ಎರಡು ದಿನ ಊರಲ್ಲಿರಲ್ಲ, ರಾತ್ರಿ ಹೊತ್ತು ಕಿಟಕಿ ಬಾಗ್ಲ ಹಾಕೊಂಡ್ ಮಲ್ಗೋದನ್ ಮರಿಬೇಡಿ. ಗಿಡಗಳಿಗೆ ನೀರ್ ಹಾಕೋದನ್ ಮರಿಬೇಡಿ. ಅವುಗಳು ಒಣಗೋದ್ರೆ ನಮ್ಮ ಅಪ್ಪನ್ ಕೋಪ ಬರುತ್ತೆ. ನಿಮ್ಮ ಅಪ್ಪನ್ ಕೋಪ ಬರೋಕೆ ಕಾರಣ ಬೇಕು. ಅದಕ್ಕೆ ಅವನಿಗೆ ಬ್ಲಡ್ ಪ್ರೆಷರ್ 2 ನಿಮಿಷಕ್ಕೆ ಕೈ ಅದೇ ಮೇಲೆ ಹೋಗುತ್ತೆ. ಬಡಿತಿದ್ಯೋ ನಿಂತಿದ್ಯೋ ಅಂತ. ಆ ತಿರುಪತಿ ತಿಮ್ಮಪ್ಪನ ಎದುರಿಗೆ ಹೆಚ್ಚೊತ್ತು ನಿಲ್ಸಬೇಡ ನಿಮ್ಮ ಅಪ್ಪನ. ವೆಂಕಟರಮಣಿಗೆ BP ಬಂದಾತು. ಚಿತ್ರ, ನೀನು ರೆಡಿ ಆಗ್ಬಿಟ್ಟಿಯಾ? ಹಾ, ನಾನ್ ಹೇಳಿದೆಲ್ಲ ನೆನ್ಪಲ್ಲಿ ಇಟ್ಕೊಳ್ಳಿ. ಟೈಮಿಗೆ ಸರಿಯಾಗಿ ಊಟ ಮಾಡಿ, ರಾತ್ರಿ ನಿದ್ದೆ ಕೆಡ್ಬೇಡಿ, ಆಮೇಲೆ ಮನೆ ಹುಷಾರಾಗಿ ನೋಡ್ಕೊಳ್ಳಿ. ಜಾಗ್ರತೆ, ಹೋಗ್ಬಿಡ್ಬಾ. ಆಮೇಲೆ ಅಳಿಯಂದ್ರೆ ನಾವೆಲ್ಲ ಮನೇಲಿಲ್ಲ ಅಂತ ಯಾವ್ದಾದ್ರು ಹುಡುಗಿನ ಕರ್ಕೊಂಡ್ ಬಂದ್ಬಿಡ್ಬೇಡ. ಅಯ್ಯೋ ಸುಮ್ನಿರಪ್ಪ. ನಿನಗ್ ಗೊತ್ತಿಲ್ಲಮ್ಮ, ಇವನಿಗೆ ಆ ಥರ ಐಡಿಯಾ ಎಲ್ಲ ಬಂದು ಯಾವ್ದಾದ್ರು ಹುಡುಗಿನ ಕರ್ಕೊಂಡ್ಬಂದು ಅಲ್ಲಿ ಹೆಚ್ಚು ಕಮ್ಮಿ ಆಗಿ ಅದು ಅಕ್ಕಪಕ್ಕದವ್ರಿಗೆ ಗೊತ್ತಾಗಿ ಪೊಲೀಸ್ ಕಂಪ್ಲೇಂಟ್ ಮಾಡಿ ನಾವು ಆಮೇಲೆ ಅವನ್ ಬಿಡಿಸ್ಕೊಂಡ್ ಬಂದು ಆ ಹುಡುಗಿಗೆ ಮಗನೋ ಮಗಳು ಆಗಿ ಅವರು ನಿನ್ನ ಹತ್ರ ಬಂದು ಅಮ್ಮ ಅಪ್ಪ ಎಲ್ಲಿ ಅಂತ ಕೇಳಿದ್ರೆ ನೀನೇನ್ ಹೇಳ್ತೀಯಾ ಅಲ್ವಾ? ಅಪ್ಪ ಸಾಕಪ್ಪ ನಿನ್ ಪುರಾಣ. ನೀನೇ ನೋಡ್ತಾ ಇದ್ಯಾ? ಗಾಡಿ ತೆಗಿ. ವೆಂಕಟರಮಣ, ದಯಮಾಡಿ ಈ ಮುದಿಯನ್ನು ವಾಪಸ್ ಕಳಿಸ್ಬೇಡ. ರಾಮಚಂದ್ರ, ರಾಮಚಂದ್ರ, ರಾಮಚಂದ್ರ. 1 2 3 ರಾಮಚಂದ್ರ, ರಾಮಚಂದ್ರ, ರಾಮಚಂದ್ರ. ಅರೆ ಸೀನಾ, ಕೇಶವ, ಶಿವ. ಏನೋ ಸೀನಾ, ಎಷ್ಟು ದಪ್ಪ ಆಗಿದೆಯಾ? ಹೊಟ್ಟೆ ನೋಡು. ಕೇಶವ, ಏನ್ ಶಿವ, ಎಷ್ಟು ವರ್ಷ ಆಯ್ತು ನಿಮ್ಮನ್ನೆಲ್ಲ ನೋಡಿ. ಬನ್ನಿ ಒಳಗ್ ಬನ್ನಿ. ಇವಾಗ್ಲೂ ಇದು ಸರ್ಪ್ರೈಸ್ ಕಂಡ್ರು. ನಾವೆಲ್ಲ ಮೀಟ್ ಮಾಡಿ ಒಂದು 20 ವರ್ಷ ಆಗಿಲ್ಲ. ಸರಿಯಾಗಿ ಹೇಳಿದೆ.
ಇವನು ತುಂಬಾ ದಿವಸ ಇಂಗ್ಲೆಂಡಲ್ಲಿದ್ದ, ಇತ್ತೀಚೆಗೆ ಬಂದ. ನಾವೆಲ್ಲ ಮೀಟ್ ಮಾಡಿದ್ವಿ, ನಿನ್ ಜ್ಞಾಪಕ ಬಂತು, ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಒಳ್ಳೇದಾಯ್ತು. ಹೇಗಿದ್ದಾರೆ ನಿಮ್ಮ ಹೆಂಡತಿ ಮಕ್ಕಳೆಲ್ಲ? ಆಸ್ ಯೂಶುವಲ್, ಬರೀ ಬೋರ್ ಕಣ. ಏನೋ ಒಂದು ಚೇಂಜ್ ಇರ್ಲಿ ಅಂತ ಇಲ್ಲಿಗೆ ಬಂದ್ವಿ. ಎಲ್ಲಿ ನೀನ್ ಹೆಂಡತಿ ಕಾಣಿಸ್ತಾ ಇಲ್ಲ? ಅವಳು ಅವಳ ತಂದೆ ತಾಯಿ ಜೊತೆ ತಿರುಪತಿಗೆ ಹೋಗಿದ್ದಾಳೆ. ಓ. ನಿನ್ ಹೆಂಡತಿ ಮನೇಲಿಲ್ವಾ? ಹಾಗಾದ್ರೆ ಪಾರ್ಟಿನ ನಿನ್ ಮನೇಲೆ ಮಾಡ್ಬೋಣ. ಮನೆಯಲ್ಲ? ಹಾ, ವಿಸ್ಕಿ ಬ್ರಾಂದಿ ಏನಾದ್ರೂ ಇಟ್ಟಿದ್ಯಾ? ಇಲ್ಲ. ಸರಿ, ನಾನ್ ತಗೊಂಬರ್ತೀನಿ. ರಾಮಚಂದ್ರ, ನಿನ್ ನೋಡೋಣ. ಇಲ್ಲ, ನನಗೆ ಬೇಡ, ನಾನು ಕುಡಿಯೋದಿಲ್ಲ. ಯಾವತ್ತಿಂದಾನು? ಅಯ್ಯೋ ನಿನ್ನ, ನೀನೇ ಅಲ್ವೇನೋ ನಮ್ ಗ್ಯಾಂಗ್ ನಲ್ಲಿ ದೊಡ್ಡ ಪೀಪಾಯಿ. ಏನಾಯ್ತು ನಿನಗೆ? ಪ್ರತಿ ಸಲ ನಾ ಕುಡಿದಾಗ ಚಿತ್ರ ಗೊತ್ತಾಗಿ ಅವಳು ಕೋಪಿಸ್ಕೊಂಡು ಅವಳ ಅಮ್ಮನ ಮನೆಗೆ ಹೋಗಿ ಸುಮ್ಮನೆ ರಗಳೆ. ನಿನ್ನೆ ತಾನೇ ಕರ್ಕೊಂಡು ಬಂದಿದ್ದೀನಿ. ಈಗ ಅವಳು ಮನೇಲಿ ಇಲ್ವಲ್ಲ, ಅವಳು ಚಿಂತೆ ಯಾಕೆ? ಲೈ, ಮೊದ್ಲು ಒಂದ್ ಡ್ರಿಂಕ್ ಕೊಡು. ಬೇಡ ಪ್ಲೀಸ್, ನನಗೆ ಕುಡಿಬೇಕು ಅನ್ನಿಸ್ತಿಲ್ಲ. ಕುಡಿಬೇಕು ಅಂತ ಅನ್ಕೋ. ನಾವು ಬಹಳ ದಿನಗಳ ನಂತರ ಸೇರ್ತಾ ಇದ್ದೀವಿ. ಇಂಥ ಸಂತೋಷ ಸಮಯದಲ್ಲಿ ನೀನು ಕುಡಿಯಲ್ಲ ಅಂತ ಹೇಳ್ಬಾರ್ದು. ಕಮ್ ಆನ್ ರಾಮ್, ಹ್ಯಾವ್ ಒನ್ ಪ್ಯಾಕ್ ಫಾರ್ ಓಲ್ಡ್ ಟೈಮ್ ಸೇಕ್. ಇಲ್ಲ, ನಾನು 2 ದಿವಸ ಹೇಗೆ ಕಳೆಯೋದು ಅಂತಿದ್ದೆ. ನೀವು ಬಂದಿದ್ದು ಒಳ್ಳೇದಾಯ್ತು. ಸ್ನೇಹ ಅನ್ನೋದು ಅದೇ ತಾನೆ. ಕಾಲೇಜ್ನಲ್ಲಿ ನಿನ್ಗೊಬ್ಳು ಗರ್ಲ್ ಫ್ರೆಂಡ್ ಇರ್ಲಿಲ್ಲ, ಎಲ್ಲಿದ್ದಾಳೆ ಈಗ? ಮದುವೆ ಆದ್ಮೇಲೆ ಏನಾದ್ರು ಸಿಕ್ಕಿದ್ಲಾ? ಇಲ್ಲ, ಅವಳು ಎಲ್ಲಿದ್ದಾಳೆ ಅಂತಾನೆ ಗೊತ್ತಿಲ್ಲ. ನಿಜವಾಗ್ಲೂ ಸುಂದ್ರಿ ಅಂದ್ರೆ ಅವಳು ಕಣೋ. ಏ ರಾಮು, ಮದುವೆ ಆದ್ಮೇಲೆ ನೀನ್ ಯಾವ್ದಾದ್ರು ಹುಡುಗಿ ಜೊತೆ? ಇಲ್ಲ ಇಲ್ಲ. ನಿನಗೆ? ನನಗೆ ಆಗಾಗ ಯಾವ್ದಾದ್ರು ಸಿಗ್ತಾ ಇರುತ್ತೆ. ಸಿಕ್ಕಿದ ಆಪರ್ಚುನಿಟಿ ಮಾತ್ರ ಮಿಸ್ ಮಾಡ್ಕೊಳ್ಳಲ್ಲ. ಏನಾದ್ರೂ ಒಂದ್ ಚೇಂಜ್ ಬೇಕಲ್ಲ, ಅದಕ್ಕೆ. ನಂಗೊಂದು ಸರ್ತಿ ಒಬ್ಳು ಡಾಕ್ಟರ್ ಗಂಟು ಬಿದ್ಲು. ಅದು ರೆಗ್ಯುಲರ್ ಆಗೋಯ್ತು. ಅವಳು ಯಾಕೋ ನನ್ನ ತುಂಬಾ ಹಚ್ಕೋತಾ ಇದ್ದಾಳೆ ಅಂತ ಅನ್ನಿಸ್ತು. ಲವಕ್ಕಂತ ಕೈ ಬಿಟ್ಬಿಟ್ಟೆ. ನಿಂದೇನಾ? ಅದೇನ್ ಕೇಳ್ತೀಯ ರಾಮು, ನಾನು ಸಾಕಷ್ಟು ಸಲ ಪ್ರಯತ್ನ ಪಟ್ಟೆ, ಅದ್ಯಾಗೋ ಕೈ ತಪ್ಪೋಗ್ಬಿಡೋದು. ಆ ವಿಷಯದಲ್ಲಿ ಮಾತ್ರ ನಾನು ತುಂಬಾ ಅನ್ಲಕ್ಕಿ ನಮ್ಮ. ಹಾಗೆಲ್ಲ ಹೇಳ್ಬೇಡ ಕಣೋ. ಈ ವಿಷಯದಲ್ಲಿ ಲಕ್ ಇಂಪಾರ್ಟೆಂಟ್ ಅಲ್ಲ, ಅದೊಂದು ಕಲೆ ಕಣೋ. ಇಟ್ಸ್ ಅನ್ ಆರ್ಟ್. ಹೌದು ಕಣೋ. ನಂಗೊಂದು ಐಡಿಯಾ ಹೊಳಿತು. ನಾವ್ಯಾಕೆ ಇವತ್ತು ಇವನ ಲೆಕ್ಕಿ ಮಾಡಬಾರ್ದು? ಏನು ಹಾಗಂದ್ರೆ? ಸಿಂಪಲ್. ನಿಮ್ಮಲ್ಲಿ ಯಾರು ಇಲ್ವಲ್ಲ, ಇವತ್ತು ರಾತ್ರಿಗೆ ಯಾರನ್ನಾದ್ರೂ ಒಬ್ಬಳನ್ನ ವ್ಯವಸ್ಥೆ ಮಾಡೋಣ. ಗುಡ್ ಐಡಿಯಾ. ನೋಡು, ನಾನು ಲಾಸ್ಟ್ ಟೈಮ್ ಮೈಸೂರಿಗೆ ಬಂದಿದ್ದಾಗ ಒಬ್ಬ ಬ್ರೋಕರ್ ಸಿಕ್ಕಿದ್ದ, ಗೋಪಿ ಅಂತ. ಅವನ ಹತ್ರ ಸುಂದರವಾದ ಹುಡುಗಿಯರಿದಾರಂತೆ, ಅರೇಂಜ್ ಮಾಡ್ತಾನೆ. ಸೆಲ್ ಫೋನ್ ಇಟ್ಕೊಂಡಿದ್ದಾನೆ ಕಣೋ. ನಂಬರ್ ಬಂದು ಏನ್ರ ಹುಡುಗಿ ನಮ್ಮನೆ ಕರ್ಕೊಂಡು ಬರ್ಬೇಕಂದಿದ್ದೀರಾ? ಇನ್ನೇನು ಪಕ್ಕದ ಮನೆಗೆ ಕರ್ಕೊಂಡು ಹೋಗಕ್ಕಾಗತ್ತೆ? ಸಾಧ್ಯನೇ ಇಲ್ಲ. ಇಂಥಕ್ಕೆಲ್ಲ ನಾನು ಒಪ್ಪಲ್ಲ. ನಾಳೆ ಚಿತ್ರ ಗೊತ್ತಾದ್ರೆ ನಾನು ತಿಥಿ ಮಾಡ್ತಾಳೆ ಅಷ್ಟೇ. ಪೆದ್ದನ್ ತರ ಮಾತಾಡಬೇಡ. ಅವಳಿಗೆ ಹೇಗೋ ಗೊತ್ತಾಗತ್ತೆ. ನಾವೇನು ಇದನ್ನ ಟಿವಿಲೆಲ್ಲ ಟೆಲಿಕಾಸ್ಟ್ ಮಾಡ್ತೀವಿ. ಫೋನ್ ನಂಬರ್ ಜ್ಞಾಪಕ ಬಂತು, ನಾನು ಅವ್ನು ಫೋನ್ ಮಾಡ್ತೀನಿ. ಸ್ಟಾಪ್ ಮ್ಯಾನ್, ಬೇಡ ಕಣೋ. ಅಕ್ಕಪಕ್ಕದ ಮನೆಯವರು ನೋಡಿದ್ರು ಚೆನ್ನಾಗಿರಲ್ಲ. ಅವರು ನನ್ನ ಗೌರವದಿಂದ ಕಾಣ್ತಾರೆ. ನೀನ್ ಯಾಕೋ ಇಷ್ಟೊಂದು ಎಕ್ಸೈಟ್ ಆಗ್ತೀಯಾ? ನೀನು ಫೋನ್ ಮಾಡ. ಬಾ, ನೀನು ಕೂತ್ಕೋ. ಬಾರೋ ಕೂತ್ಕೋ ಬಾ. ಬಾರೋ, ಕೂತ್ಕೊಳ್ಳೋ, ಕೂತ್ಕೋ. ಯಾಕಂದ್ರೆ ನನಗೆ ಭಯ ಆಗ್ತಿದೆ. ಯಾರಾದ್ರೂ ನೋಡ್ತಾರೆ, ಚಿತ್ರ ಹೇಳ್ತಾರೆ. ನಮ್ಮನ್ನ ಯಾರು ನೋಡಲ್ಲಪ್ಪ, ನೀನ್ ಯಾಕೆ ಇಷ್ಟು ಭಯ ಪಟ್ಕೋತ್ಯಾ? ಏನೋ ನಮ್ ಫ್ರೆಂಡ್ಗೊಂದು ಆಸೆ. ಆಸೆ? ಆಸೆನಾ ಇದು? ಇದು ತೀಟೆ, ಅದು ಇಂಥ ಗೀಟೆ. ಹಲೋ ಗೋಪಿ, ನಾನು ಕಣೋ ಶಿವ. ಚೆನ್ನಾಗಿದ್ದೀನಿ. ನಿನ್ನ ಉಪಕಾರದಿಂದ ಇನ್ನೂ ಅಷ್ಟು ಚೆನ್ನಾಗಿರೋಣ ಅಂತ ನಾನು ಮೈಸೂರಿನಲ್ಲೇ ಇದ್ದೀನಿ. ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ, 3 ಜನ. ಬೇಡ ಬೇಡ ಬೇಡ, ಒಬ್ರು ಸಾಕು. ಈಗಲೇ ಇವತ್ತು ರಾತ್ರಿ ಮಾತ್ರ. ಎಷ್ಟೊತ್ತು ಬರ್ತೀಯಾ? ತುಂಬಾ ಲೇಟ್ ಆಗುತ್ತೆ. ಅರ್ಧ ಗಂಟೆನಾ? ಓಕೆ. ನೋಡು, ಚೆನ್ನಾಗಿರ್ಬೇಕು, ಸುಂದರವಾಗಿರ್ಬೇಕು. 20 ವರ್ಷದ ಒಳಗಿರ್ಬೇಕು. 1 ನಿಮಿಷ. ಈ ಅಡ್ರೆಸ್ ಏನ್ ರಾಮು? 127, ನಂಬರ್ 127, 6th ಕ್ರಾಸ್, RK ಎಕ್ಸ್ಟೆನ್ಷನ್. RK ಎಕ್ಸ್ಟೆನ್ಷನ್, ಮೈಸೂರೇ. ಇನ್ನು ಅರ್ಧ ಗಂಟೆಲಿ ಬಂದ್ಬಿಡ್ಬೇಕು. ಥ್ಯಾಂಕ್ ಯು. ಲವ್ ಎಲ್ಲ ಅರೇಂಜ್ ಆಗೋಯ್ತಮ್ಮ. ನಾವು ಹೋಗಿ ರೂಮ್ ರೆಡಿ ಮಾಡೋಣ ಬಾ. ಅರೆ ಇರ್ರೋ. ಆ ರೂಮ್ ಬೇಡ, ಅದು ಚಿತ್ರ ರೂಮ್. ಮಹಡಿ ಮೇಲೆ ಇರೋ ರೂಮ್ಗೆ ಹೋಗಿ. ಅಲ್ಲಿ ಅಟ್ಯಾಚ್ಡ್ ಬಾತ್ ಇದೆ, ಎಲ್ಲ ಅನುಕೂಲ ಅನ್ನೋದೆ. ಅಲ್ಲಿ ಹೋಗಿ. ವೆರಿ ಗುಡ್. ಅಯ್ಯೋ, ನಾನು ಏನ್ ಹೇಳ್ತಾ ಇದ್ದೀನಿ, ಏನ್ ಮಾಡ್ತಾ ಇದ್ದೀನಿ? ನೀನು ದೇವ್ರು ಏನ್ ಮಾಡಕ್ ನಮ್ಮನ್ನು ಹುಡ್ಸಿದಾನೋ ಅದನ್ನೇ ಮಾಡ್ತಾ ಇದ್ಯಾ. ಬರೋ ರಾಮು, ತುಂಬಾ ಥ್ಯಾಂಕ್ಸ್ ಅಮ್ಮ. ಇವತ್ತು ನಿಜವಾಗ್ಲು ಇದು ನನ್ನ ಅದೃಷ್ಟದ ದಿನ ಕಣ. ಈ ದಿನನ ನನ್ನ ಜನ್ಮದಲ್ಲಿ ಯಾವತ್ತೂ ಮರೆಯೋದಿಲ್ಲ ರಾಮು. ನಾನು ಅಷ್ಟೇ. ಈ ದಿನ ನನ್ನ ಜನ್ಮದಲ್ಲೇ ಮರೆಯೋದಿಲ್ಲ, ನನ್ನ ಕರ್ಮ. ಗೋಪಿ ಬಂದ್ಬಿಟ್ಟ. ನಮಸ್ಕಾರ ಸರ್, ನಾನು ಗೋಪಿ. ನೀವು ತುಂಬಾ ಲಕ್ಕಿ ಸರ್. ಇವತ್ತು ಹೊಸ ಮಾಲ್ ಬಂದಿದೆ. ಹಾಗಂದ್ರೆ ಗೋಪಿ ಅರೇಂಜ್ ಆಯ್ತಾ? ವಾ, ಬಾ. ಚಿಚ್ಚಿ, ಹಾಗೂ ಉಗುರು ಕಚ್ಚಬಾರ್ದು.
ಗೋಪಿ ಹಾ? ಸಖತ್ತಾಗೆ ಇದೆ. ನಾನಂದ್ರೆ ನೋಡು. ನೀನ್ ಬೆಳಿಗ್ಗೆ 7 ಗಂಟೆಗೆ ಬಂದು ಕರ್ಕೊಂಡು ಹೋಗ್ಬಿಡು. ಓಕೆ ಸರ್. ಮತ್ತೆ ಆ? ಆ. ಇಟ್ಕೋ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀನ್ ಬಾಮ್ಮ, ಬಾ ಬಾ. ಬೆಳಿಗ್ಗೆ 7 ಗಂಟೆಗಲ್ಲ, ಅಕ್ಕಪಕ್ಕದವರೆಲ್ಲ ಎದುರ್ತಾರೆ. 5 ಗಂಟೆಗೆ ಬಂದ್ಬಿಡು. ಓಕೆ ಸರ್. ಸರ್ ಜಾಲಿಯಾಗಿರಿ ಸರ್. ಸರ್ ಲೈನ್ಗೆ ಹೊಸ ಹುಡುಗಿ, ಸ್ವಲ್ಪ ಜೋಪಾನಾಗಿ ನೋಡ್ಕೊಳ್ಳಿ ಅಷ್ಟೇ. ನೀನು ಮೇಲ್ಗಡೆ ರೂಮ್ಗೆ ಹೋಗಿ ಕೂತ್ಕೋ ಕೂತ್ಕೋ. ನೀನು ಮೇಲೋಗಮ್ಮ, ಮೇಲೋಗು. ಏಯ್ ಏಯ್ ಏಯ್, ನೀನೇಕೆ ಆತರ ಪಡ್ತಾ ಇದ್ಯಾ? ಏನದು ಆತರ? ಎಂತ ಆತರ? ಯಾರಾದ್ರೂ ನೋಡ್ತಿದ್ದಾರಾ? ನಿಮ್ ಕರ್ಮಕಾಂಡ ನೋಡ್ತಿದ್ದೀನಿ. ರಾಮು, ಹುಡುಗಿ ತುಂಬಾ ಸುಂದರವಾಗಿದ್ದಾಳಲ್ಲ. ಥ್ಯಾಂಕ್ ಯು ವೆರಿ ಮಚ್. ಲವ್, ನಾನು ಮೊದ್ಲು ಹೋಗ್ಲಾ? ಏಯ್, ಯಾಕೋ ಅವಸರ ಪಡ್ತೀಯಾ? ಮೊದಲ ಡ್ರಿಂಕ್ಸ್ ಮುಗಿಸೋ. ನಾನು ಆಗ್ಲೇ ಕುಡ್ದಿದ್ದೀನಿ ಕಣೋ. ಇಲ್ಲಿ ಕುಡಿ ಮೊದಲು, ತಾಕತ್ ಬರುತ್ತೆ, ಚಾರ್ಜ್ ಆಗತ್ತೆ. ನಾನೊಂದು ಮಾತು ಹೇಳ್ತೀನಿ ಕೇಳ್ರ. ನಮಗ್ ಸಹಾಯ ಮಾಡೋಕೆ ರಾಮು ಇಷ್ಟೆಲ್ಲ ತೊಂದರೆ ತಗೊಂಡಿದ್ದಾನೆ. ಅವನಿಗೆ ಇಷ್ಟ ಇಲ್ದಿದ್ರು ಅವನ ಮನೇಲಿ ನಮಗೆ ಪರ್ಮಿಷನ್ ಕೊಟ್ಟಿದ್ದಾನೆ. ನಿಜವಾದ ಸ್ನೇಹ ಅಂದ್ರೆ ಇಸ್ಕೊಂಡ್ರು. ಅದಕ್ಕೆ ನಾನು ಮಾತು ಹೇಳ್ತೀನಿ, ಅವನು ಮಾಡಿರೋ ಉಪಕಾರಕ್ಕೆ ನಾವು ಅವನ್ನೇ ಮೊದಲು ಕಳ್ಸೋಣ. ಇಲ್ಲ ಇಲ್ಲ, ನಾನಿಲ್ಲ. ನಾನು ಇಲ್ಲೇ ಕೂತು ಟಿವಿ ನೋಡ್ತೀನಿ. ನೀವು ಬೇಕಾದ್ರೆ ಮೇಲೆ ಹೋಗಿ ಏನ್ ಮಾಡ್ತಿರೋ ಮಾಡಿ, ಸಂತೋಷವಾಗಿರಿ, ಮಜಾ ಮಾಡಿ. ಹಾ, ಮಜಾ? ಥೂ ಥೂ, ನಾನು ಏನ್ ಮಾತಾಡ್ತಾ ಇದ್ದೀನಿ, ಏನ್ ಹೇಳ್ತಾ ಇದ್ದೀನಿ? ನಾನಾಗ್ಲೇ ಆ ಗೋಪಿತರ ಆಗ್ಬಿಟ್ನೆ. ನೀನೇ ಮೊದಲು ಹೋಗೋ. ನಾನು ಹ್ಯಾವ್ ಎ ನೈಸ್ ಟೈಮ್. ಇಲ್ಲಿ ಹೋಗು. ಗುರು. ಥ್ಯಾಂಕ್ ಯು ರಾಮು, ಥ್ಯಾಂಕ್ ಯು. ಹೋಗು. ಲಕ್ಕಿ ಡೇ, ಇಟ್ಸ್ ಮೈ ಲಕ್ಕಿ ಡೇ, ಇಟ್ಸ್ ಮೈ ಲಕ್ಕಿ ಡೇ, ಇಟ್ಸ್ ಮೈ ಲಕ್ಕಿ ಡೇ, ಇಟ್ಸ್ ಮೈ. ನೋಡು ಎಷ್ಟೊಂದು ಹಸುವಾಗಿದ್ದಾನೆ ಅಂತ. ಏಯ್, ನೀನ್ ಯಾಕೋ ಹೀಗಿದ್ಯಾ? ಇದೆಲ್ಲ ಏನಿಲ್ಲಮ್ಮ, ಬೋರಿಂಗ್ ಲೈಫ್ ನಲ್ಲಿ ಇದೆಲ್ಲ ಒಂದು ಆಟ ಅಷ್ಟೇ. ಏನೇ ಆದ್ರೂ ಎಂಥ ಮುಗ್ಧ ಹುಡುಗಿ. ನಾವು ಮಾಡ್ತಿರೋದು ಸರಿಯಲ್ಲ. ಹಲೋ. ನೀನ್ ಇಲ್ಲಿದ್ಯಾ? ಯಾಕೆ ಕೆಳ ಕೂತಿದ್ಯಾ? ನೀನೇನ್ ಭಯ ಪಡಬೇಡ, ಬಾ ಬಾ, ಮೇಲ್ ಕೂತ್ಕೊಳ್ಳೋಣ ಬಾ, ಮೇಲ್ ಕೂತ್ಕೊಳ್ಳೋಣ ಬಾ. ಏನಾಯ್ತು? ಏಯ್, ನೀನೇನ್ ಮಾಡ್ದೆ ಇವನ್ಗೆ? ಏನೋ ಇವನ್ ಅವಳಿಗೆ ಏನ್ ಮಾಡ್ದ ಅಂತ ಕೇಳು. ಸತ್ತೋದ್ನ? ಮುಚ್ಚೋ ಬಾಯ್, ಸಿಕ್ಕಾಪಟ್ಟೆ ಬೆವರ್ತಾ ಇದ್ದಾನೆ. ಹಾರ್ಟ್ ಅಟ್ಯಾಕ್ ಅದಾಗಿದೆ. ಲೇ, ಎತ್ಕೊಳ್ಳೋ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಸರಿ. ಏಯ್, ನೀನೇನು ನೋಡ್ತಾ ನಿಂತಿದೆ, ಎತ್ಕೊಳ್ಳೋ. ನಾನು ಆಗ್ಲೇ ಹೇಳ್ದೆ ಇದೆಲ್ಲ ಈ ವಯಸ್ಸಿನಲ್ಲಿ ಬೇಡ ಅಂತ. ಆಯ್ತು ಪಾಪ, ನೀನು ಬಾ ಎತ್ಕೋ. ಹೆಣ್ಬಾರ ನಾವು ಮಗ.